ಸರ್ ಹಾಕಿರೋ ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ ಸೆಕೆಲಿ. ಆ ಎಂಟ್ರಿ ಟಿಕೆಟೇ ತಂದಿಲ್ಲ. ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಹಾಯ್ ಹಲೋ ಗೈಸ್, ಎಲ್ಲ ಸೌಕಾರ ಮಂದಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ದರ್ಶ್ ಮಾತಾಡ್ತಾ ಇರೋದು. ತುಂಬಾ ದಿನಗಳ ನಂತರ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ದಿನ ಯಾಕೆ ಬ್ಲಾಗ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಕಾರಣ ಅಂತ ಇತ್ತು. ಸೊ ಅದಕ್ಕೋಸ್ಕರ ಬ್ಲಾಗ್ ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಈ ಬ್ಲಾಗ್ ಹೇಗಿರುತ್ತೆ, ಏನು ಎಂತ, ಯಾಕೆ ಇಷ್ಟು ದಿನ ಬ್ಲಾಗ್ ಮಾಡಿಲ್ಲ ಎಲ್ಲ ತಿಳಿಸ್ಕೊಡ್ತೀನಿ. ಫಸ್ಟ್ ಹೇಗೆ ಸಪೋರ್ಟ್ ಮಾಡ್ತಿದ್ರೋ ಅದೇ ಥರ ಸಪೋರ್ಟ್ ಕೊಡಿ ಅಂತ ನಾನು ನಿಮ್ಮನ್ನ ಕೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಬನ್ನಿ. ಬ್ಲಾಗಿಂಗ್ ಅಂದರೆ ಏನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನಿಜ ನಾನು ಏನೋ ಡೈಲಿ ಬ್ಲಾಗ್ ಏನೋ ನಡ್ಕೊಂಡು ಹೋಗೋದು, ನಾವು ಮಾತಾಡ್ಕೊಂಡು ಏನೋ ಆಗ್ತಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ನಿಜ ಇಲ್ಲ. ಮತ್ತು ಸ್ಯಾಮ್ ಸಮೀರ್ ಬ್ರೋಗೆ ಮತ್ತು ಸುಜಿತ್ ಗೌಡ್ರು ಎಷ್ಟು ಜನ ಬ್ಲಾಗಿಂಗ್ ಮಾಡ್ತಿದ್ದಾರೆ, ಡೈಲಿ ಬ್ಲಾಗ್ಸ್ ಮಾಡ್ತಾಯಿದ್ದಾರೆ. ಸೊ ಇವತ್ತಿನ ವಿಡಿಯೋ ಬಂದು ಮೀಟ್ ಮಾಡಬೇಕು. ಮೀಟ್ ಮಾಡ್ತೀನಾ ಇಲ್ಲಾಂದರೆ ಸುಮ್ಮನೆ ಅವ್ರನ್ನ ನೋಡೋಕೆ ಹೋಗ್ತೀನಾ ಅಂತ ಗೆಸ್ ಮಾಡ್ತಾರೆ ಯಾರು ಏನು. ಅರೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಪಾಪ್ಯುಲರ್ ಇದ್ದಾರೆ ಕರ್ನಾಟಕದಲ್ಲಂತೂ. ಆಫೀಸ್ ಮುಗಿಸ್ಕೊಂಡು ಹೋಗಬೇಕು, ತುಂಬ ಟೈಮ್ ಆಗಿದೆ. ಲಾಗಿನ್ ಬೇರೆ ಮಾಡ್ಬಿಟ್ಟು ಬಂದೆ. ಗೈಸ್ ಹೊಲ್ಟಾಯ್ತು. ಈಗ ಒಂದು ವ್ಯಕ್ತಿನ ಮೀಟ್ ಮಾಡ್ತೀನಿಲ್ಲ, ಅದು ನೋಡ್ತೀನಿ ಅಂತ ಹೇಳಿದೆ ಗೊತ್ತಾ, ಅವ್ರ ಇವೆಂಟ್ಗೆ. ಸೊ ಚೆಕ್ ಮಾಡೋಣ ಬನ್ನಿ. ನನ್ನ ತಮ್ಮನ ಜೊತೆ ಅದನ್ನು ಏನೋ 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 ಏನ್ ಸ್ಪಾರ್ಟ್ ಆಗಿದೆಯಲ್ಲಿ ಅದನ್ನು ನಡಿಯ. ಏನು ಗೊತ್ತಾ ಗೈಸ್, ಈಗ ನನ್ನ ಮಗ ಮೈನ್ ಇವೆಂಟ್ಗೆ ಏನು ಬೇಕು, ಟಿಕೆಟ್ ಬೇಕು ಎಂಟ್ರಿಗೆ. ಆ ಎಂಟ್ರಿ ಟಿಕೆಟೇ ತಂದಿಲ್ಲ. ಮತ್ತೆ ಎಲ್ಲ ಅರ್ಜೆಂಟಲ್ಲಿ ಇದ್ದೀವಿ, ನೋಡಿದ್ರೆ ಆಲ್ರೆಡಿ ಹೋಗೋ ಸ್ಟೇಟ್ ಇರ್ತಾರೆ. ನಾವು ನೋಡಿದ್ರೆ ಇನ್ನೂ ಇಲ್ಲೇ ಇದ್ದೀವಿ. ಇವನ್ ಮಾಡೋ ಕೆಲಸ ಇಲ್ಲ ನೋಡ್ರಿ, ಟ್ರಾಫಿಕ್ ಬೇರೆ. ನಾವು ಮನೆಗೆ ಹೋಗ್ಬಿಟ್ಟು ನಾವು ಟಿಕೆಟ್ ತಗೊಂಡು ಅಲ್ಲಿಗೆ ಹೋಗೋಷ್ಟಿಗೆ ಆಲ್ರೆಡಿ ಅರ್ಧ ಇವೆಂಟೇ ಹೋಗ್ಬಿಟ್ಟಿರುತ್ತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸಿದ್ಧಾಂತ ಯಾವನ ಇದ್ದಾನಂತಲ್ಲಿ ಅಂತ ನನ್ನ ಪ್ರಕಾರ. ಏನಾಗುತ್ತೆ ನೋಡೋಣ. ಟಿಕೆಟ್ ತಗೊಂಡು ಆಮೇಲೆ ಸಿಗ್ತೀವಿ. ಸೊ ಆ ಇವೆಂಟ್ದು ಟಿಕೆಟೇ ಇಲ್ಲ ಅಂದರೆ ಒಳಗಡೆ ಬಿಡೋದೇ ಇಲ್ಲ. ನೋಡಿದ್ರೆ 5 ಟಿಕೆಟ್ನೇ ಮರ್ತು ಬಂದವನು. ಅದು ನನ್ನ ಆಫೀಸಿಂದ ನಾನು ಹೇಳಿದ್ದೀನಿ ತಗೋಬಾರ ಈಗ ಅರ್ಜೆಂಟಲ್ಲಿ ಬರಬೇಕು. ಬದಾನೆ ತಗೊಂಡು ಇವಾಗ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈ ಅಂದೆ ಟಿಕೆಟ್ ಮರ್ತು ಬಂದು ಈ ಅಂತಾರೆ. ಇಂಥವ್ರಿಗೆ ಏನು ಹೇಳೋಣ ಹೇಳ್ರಿ. ನನ್ನ ಮಕ್ಕಳ ನೀವು ಮನುಷ್ಯ ಬೇರೆ ಏನಾರು ಹೇಳ್ತೀರ ಬೈ ನಾಟ್ ಸ್ಕ್ರಿಪ್ಟೆಡ್. ಏನಂದ್ರೆ ಗೈಸ್, ಎಲ್ಲ ಹುಡುಗಿ ಜೊತೆ ಹೋದ್ರೆ ನಾನು ನನ್ನ ಜೊತೆ ನನ್ನ ತಮ್ಮನ ಜೊತೆ ಹೋಗ್ತಾ ಇದ್ದೀನಿ. ಏನು ಹೇಳೋಣ ನೋಡ್ರಿ. ನೋಡಿದ್ರಾ ಹಿಂಗಿದೆ. ಇವೆಂಟ್ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾವು ಬರ್ತಾ ಇರೋದು. ಒಳಗಡೆ ಎಂಟ್ರಿ ಗೊತ್ತಾಯಿತು. ಈಗ ನಾವು ಇವೆಂಟ್ಗೆ ಹೋಗೋ ಸಮಯ. ಯಾರು ಬರ್ತಾರೆ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ, ಗೆಸ್ ಮಾಡಿರ್ತಾರೆ, ಗೊತ್ತಿರುತ್ತೆ. ಇವೆಂಟಿಗೆ ಆಲ್ರೆಡಿ ಎಂಟ್ರಿ ಕೊಟ್ಟಾಯಿತು. ಯಾರು ಬರ್ತಾರೆ ಅಂತಲೂ ನಿಮಗೆ ಗೊತ್ತು, ಗೆಸ್ ಆಗಿರುತ್ತೆ, ಗೊತ್ತಾಗಿರುತ್ತೆ ನಿಮ್ಗೆ. ಸೊ ನೋಡ್ಕೊಂಬಿಡ್ರಿ ಎಂಟ್ರಿ. RNS ಅಲ್ಲಿ ಇವೆಂಟ್ ಮಾಡಿದ್ರೆ ಹಿಂಗಿರುತ್ತೆ. ಎಲ್ಲ ಹುಡುಗಿ ಜೊತೆ ಹೋಗ್ತಾರಿಲ್ಲಿ. ನಾವು ನೋಡಿದ್ರೆ ನಂದು ಅದೇ ಗತಿ ತಾನೆ. ಇವನ್ ಜೊತೆ ಹೋಗ್ತಾಯಿನಿ. ನಿಂದು ಗತಿ ನೀನು ಸಪ್ರೇಟಾಗಿ, ಅದು ಸೀಕ್ರೆಟ್ ಆಗಿ. ಜೂನಿಯರ್ಸ್ ಎಲ್ಲ ಬಂದವ್ರೆ, ಯಾರು ಹೇಳ್ತಾವೆ ಪ್ರಾರ್ಥನಾಗಾಗಿ ಅದಕ್ಕೆ ಅರ್ಧ ಜೂನಿಯರ್ಸ್ ನಂದು RNS ಇನ್ಸ್ಟಿಟ್ಯೂಟ್. ಯಾವ ಥರ ಕರೆಕ್ಟ್ ಪ್ಲಾನ್ ಹಾಕೊಂಡಿದ್ರು ಗೊತ್ತಾ, ಯಾವ ಥರ ಬರ್ತಿದ್ದಾರೆ ಗೊತ್ತಾ. ಬಾಂಬೆಲ್ಲ ಸೆಟ್ ಮಾಡಲ್ಲ, ಅದು ಬಿಟ್ಕೊಡಿ. ಎರಡು ಅಲ್ಲಿ ಗೇಟ್ ಹತ್ರ ಒಂದು, ಈಗೊಂದು ನೋಡ್ರಿ ಅಲ್ಲೇ ನಡೆಯೋದು. ಆಯಿತು ಇವೆಂಟ್ ಹತ್ರ. ಇನ್ನೂ ಅದು ಸ್ಟಾರ್ಟ್ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಮೈನ್ VIP ಅವರೇ ಬಂದಿಲ್ಲ. ಇನ್ನು ಮುಂದೆ ಹೋಗಿ ಫುಲ್ ತೋರಿಸ್ತೀನಿ. ಫುಲ್ ಕ್ರೌಡೆಡ್ ಹೆಂಗಿದ್ದಾರೆ ಏನು ಎಂತ ಅಂತ ನೋಡೋಣ. ನೋಡ್ರಿ ಕ್ರೌಡಲ್ಲಿ ಮಾತಾಡೋದು ಕೇಳಿಸುತ್ತೋ ಬಂದಿಲ್ಲ. ಬಂದಮೇಲೆ ಅದಾದಮೇಲೆ ಸ್ವಲ್ಪ
ಹೇಗಿತ್ತು ಇವೆಂಟು, ಯಾವ ಥರ ಇತ್ತು, ಸೊ ಆದರೂ ಫುಲ್ ಕ್ರೌಡ್ ಇದೆ. ಕಾಣಿಸುತ್ತೋ ಕಾಣಿಸುತ್ತೋ ನನಗೆ ನಿಜ ಗೊತ್ತಿಲ್ಲ. ಆಲ್ರೆಡಿ ಸ್ಟೇಜ್ ಹತ್ರ ಇದ್ದಾರೆ ಅವರು, ಅವನೇ ಮಾಡ್ತಾರೆ. ಬಂದ ತಕ್ಷಣ ನಿಮಗೆ ಗಿಡ ಫುಲ್ ಸೆಕೆ. ಹುಡುಗಿರು ಹಾಕಿರೋ ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ ಸೆಕೆಯಲ್ಲಿ. ಗೈಸ್ ಇವಾಗ ವಿಡಿಯೋ ನಾನು ಇನ್ನೂ ಉದ್ದ ಇರಬೇಕಾಗಿತ್ತು ನೋಡ್ರಿ, ನಾನು ನಿಜ ಉದ್ದ ಇರಬೇಕಾಗಿತ್ತು ಇನ್ನ, ಅದಕ್ಕೋಸ್ಕರ ಅಂತ ಅನ್ಕೋದಾಗಿಲ್ಲ. ಇವಾಗ ಈಗ ರಿಲೇಟ್ ಮಾಡ್ತೀನಿ ಜಾಸ್ತಿನೇ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಕಮ್ಮಿ ಆಗಿದ್ದೀನಿ ನೋಡ್ರಿ. ಎಲ್ಲ ಇಷ್ಟು ಉದ್ದ ಇದ್ರೆ ನಾವು ತಲೆ ನೋಡೋದ ಇಲ್ಲ ಅಲ್ಲಿ ನೋಡೋದ ಒಂದು ಗೊತ್ತಾಗ. ನೀನೇ ಬೇಕು. ಸುಮ್ಮನೆ ಪೋಸ್ಟ್ ಮಾಡಬಾರ್ದು ಅದನ್ನ ರೀಲ್. ಏನಾದ್ರೂ ಒಂದು ಒಳ್ಳೆ ಕ್ಯಾಪ್ಷನ್ ಹಾಕ್ಬೇಕು. ಆಮೇಲೆ ನನ್ನನ್ನ ಟ್ಯಾಗ್ ಮಾಡಿ 3 ಬೆಸ್ಟ್ ಕ್ಯಾಪ್ಷನ್ಸ್ will get a free ticket for our club gig on the 7th of June. Best captions we will announce it on our page also once we select those 3 captions. The reel with the caption or story with the caption. Okay? All right. Team Crossface, thank you so much. CV saldo. Yes, CV gets back on our minimum. ನಲ್ಲಿ ಮುಗೀತು ಗಾಯ್ಸ್ ಎಲ್ಲ. ಬಟ್ಟೆ ಎಲ್ಲ ಒದ್ದೆ ಆಗಿದೆ. ಬಟ್ಟೆ ಮುಟ್ಟಿದ್ರೆ ವಾಷಿಂಗ್ ಮಿಷಿನಿಂದ ತೆಗ್ದಾಗ ಹೆಂಗಿರುತ್ತೆ ಹಂಗೆ. ಅಷ್ಟೇ ಜನ ಕ್ರೌಡು, ಏನು ಹೇಳೋಣ ಅಂತ ಗೊತ್ತಿಲ್ಲ. ವಾಯ್ಸ್ ಬಟ್ ಕ್ರೇಜಿ ಆಗಿತ್ತು ಗಾಯ್ಸ್. ನಿಜವಾಗ್ಲೂ ನೀನೇ ಬೇಕು ಅನ್ನೋ ಸಾಂಗ್ ಮಾತ್ರ ಅಲ್ಟಿಮೇಟ್. ಇನ್ಸ್ಟ್ರೂಮೆಂಟ್ಸ್ ಅಂತೂ ಭಾರಿ ಇತ್ತು. ಅದರಲ್ಲಿ ಫ್ಲೂಟ್ ಅಂತೂ ಅವ್ರ ನೇಮ್ ಬಂದು ಸಿದ್ಧಾಂತ ಸಮರ್ಥ ಏನೋ ಇದೆ, ಓಕೆನಾ, ಬಟ್ ಸಕ್ಕತ್ತಾಗಿದೆ. ಡ್ಯಾನ್ಸ್ ಆಡೋಕ್ಕೂ ಜಾಗ ಇಲ್ಲ, ಅಷ್ಟು ಲೆವೆಲ್ ಆಗಿತ್ತು. ಅದ್ರ ಬಗ್ಗೆ ಏನು ಹೇಳ್ಬೇಕು ರಘು ದೀಕ್ಷಿತ್ ಬಗ್ಗೆ ಅಂದರೆ ಸಖತ್ ಮೋಸ್ಟ್ ಅಂತ ಹೇಳಿದ್ರೆ ನಂಬರ್ 1 ಇರ್ತಾರೆ. ಬಿಕಾಸ್ ಅವ್ರ ಸಾಂಗ್ಸ್ ಮುಂಜಾನೆ ಮಂಜಲ್ಲಿ, ಜಸ್ಮಾತ್ ಮಾತಲ್ಲಿ, ಆಮೇಲೆ ನೀನೇ ಬೇಕು ಸಾಂಗ್. ಸೊ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ, ನೆಕ್ಸ್ಟ್ ವ್ಲಾಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವೀಡಿಯೋ ಸಿಗುತ್ತೆ. ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾಯಿದ್ದೀನಿ. ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಸಿ.